ಎಲ್ಲ ಕನ್ನಡಿಗರಿಗೂ ನಮಸ್ಕಾರ. ಟಾಪ್ 5 ಅಪ್ಡೇಟ್ಸ್ಗೆ ವೆಲ್ಕಮ್ ಬಾಯ್ಸ್. ನಿನ್ನೆ ವಿರಾಟ್ ಕೊಹ್ಲಿ ಅವರು ಟೆಸ್ಟ್ ಫಾರ್ಮೆಟ್ಗೆ ರಿಟೈರ್ಮೆಂಟ್ನ ಕೊಟ್ಬಿಟ್ಟು ಎಲ್ಲ ಫ್ಯಾನ್ಸ್ಗೂ ಆರ್ಟ್ನ ಬ್ರೋಕನ್ ಮಾಡಿದ್ರು. ಸೊ ಎಲ್ಲರಿಗೂ ಅದೇ ಥರ ಆಗಿದೆ. ಬಟ್ ಇವಾಗ ವಿರಾಟ್ ಕೊಹ್ಲಿ T20 ಟೆಸ್ಟ್ಗೆ ಎರಡಕ್ಕೂ ಕೂಡ ರಿಟೈರ್ಮೆಂಟ್ನ ಕೊಟ್ಟಿದ್ದಾರೆ. ಇನ್ನೊಂದೇ ಫಾರ್ಮೆಟ್ ಇರೋದು, ಅದೇ ODI ಫಾರ್ಮೆಟು. ಅದರಲ್ಲಿ ವಿರಾಟ್ ಕೊಹ್ಲಿ ಅವ್ರನ್ನ ನೋಡೋಕ್ಕೆ ಸಿಗೋದು ನಾವು ಇನ್ನು 27 ದಿನ ಅಷ್ಟೇ, ಇನ್ನೆರಡು ವರ್ಷದಲ್ಲಿ. ಯಾಕಂತ ಹೇಳಿದ್ರೆ ಇನ್ನು 2 ವರ್ಷದಲ್ಲಿ 2027 ODI ವರ್ಲ್ಡ್ ಕಪ್ ಇದೆ, ಅದು ಬರೋ ತನಕ ಇನ್ನು 27 ಮ್ಯಾಚಸ್ ನಡೆಯುತ್ತೆ ಅಷ್ಟೇ. 2 ವರ್ಷದಲ್ಲಿ ODI ವರ್ಲ್ಡ್ ಕಪ್ಪು. ಅವ್ರು ಏನಕ್ಕೆ ಅಂದರೆ ಅದು ಆಡೋದೇ ಒಂದೇ ಫಾರ್ಮೆಟ್ ಅಲ್ವಾ. ಸೊ ಅದಕ್ಕೋಸ್ಕರ ವಿರಾಟ್ ಕೊಹ್ಲಿ ಅವ್ರನ್ನ 27 ದಿನ ಇಂಡಿಯನ್ ಜೆರ್ಸಿಯಲ್ಲಿ ನೋಡಿ ಖುಷಿ ಪಡಬೇಕಷ್ಟೇ. ಅದಾದಮೇಲೆ ಅವರು ಹೇಳ್ಕೊಂಡಿದ್ದಾರೆ 2027 ವರ್ಲ್ಡ್ ಕಪ್ ಆದಮೇಲೆ ರಿಟೈರ್ಮೆಂಟ್ನ ಕೊಡ್ತೀನಿ ಅಂತ. ಬಟ್ ಅದನ್ನು ಕೊಟ್ಟರೆ ಕ್ರಿಕೆಟ್ ನೋಡೋಕ್ಕೆ ಬೇಜಾರಾಗ್ಬಿಡೋದು ಗುರು. IPL ಒಂದು ಆಡ್ತಾರೆ, ಬಟ್ ತುಂಬ ಬೇಜಾರಾಗುತ್ತೆ. ಎಲ್ಲ ಫ್ಯಾನ್ಸ್ಗೂ ಡಯಾರ್ಡ್ ಫ್ಯಾನ್ಸ್ ಕೂಡ ಇರ್ತಾರೆ, ನನ್ನಂಥವ್ರು ತುಂಬ ಬೇಜಾರು ಮಾಡ್ಕೋತಾರೆ. ಏನೂ ಮಾಡೋಕ್ಕಾಗಲ್ಲ. ಮತ್ತು ಎರಡನೇ ಅಪ್ಡೇಟ್, IPL ಸಸ್ಪೆಂಡ್ ಆದಮೇಲೆ ಎಲ್ಲ ಫಾರಿನ್ ಪ್ಲೇಯರ್ಸ್ನೂ ಕೂಡ ಮನೆಗೆ ಕಳಿಸಿದ್ರು. ಅದೇ ಥರ ಇವಾಗ ರಿಟರ್ನ್ ಕೂಡ ಮಾಡ್ಕೋತಾರೆ. ಎಲ್ಲರೂ ಬರಬೇಕು. 17ನೇ ತಾರೀಕಿನ ಮ್ಯಾಚ್ ಸ್ಟಾರ್ಟ್ ಆಗ್ತದೆ. ಸೊ ಇಲ್ಲಿ ಆಸ್ಟ್ರೇಲಿಯಾ ಪ್ಲೇಯರ್ಸ್ ಯಾರು ಕೂಡ ಬರೋಕ್ಕೆ ರೆಡಿ ಇಲ್ವಂತೆ. ಅವರೇನೋ ರೆಡಿ ಇಲ್ಲ ಅಂತ ಕೂಡ ಸ್ಟೇಟ್ಮೆಂಟ್ನ ಕೊಡ್ತಾ ಇದ್ದಾರೆ. ಬಟ್ ಇಲ್ಲಿ ಪಂಜಾಬ್ ಕಿಂಗ್ಸ್ ಹೆಡ್ ಕೋಚು ರಿಕಿ ಪಾಂಟಿಂಗು ಇವಾಗ ಅವ್ರಿಗೂ ಕನ್ವಿನ್ಸ್ ಮಾಡ್ತವ್ರಂತೆ ಬರಬೇಡಿ ಅಂತ. ಬರಬೇಕು ಅಂತಲ್ಲ, ಬರಬೇಡಿ ಅಂತ ಎಲ್ಲರನ್ನೂ ಕನ್ವಿನ್ಸ್ ಮಾಡ್ತಾವ್ರಂತೆ. ಇದೆಂಥ ನ್ಯಾಯ ಅಂತ ನನಗಂತೂ ಗೊತ್ತಾಗಲಿಲ್ಲ. ಸೊ ಏನು ನಡೀತಾ ಇದೆಯೋ, ಅವರು ಕಂಟ್ರಿಗೆ ಎಲ್ಲರೂ ಕಾಂಟ್ರಿಬ್ಯೂಟ್ ಮಾಡ್ತಾರೆ ಅಂತ ಗೊತ್ತು. ಅವ್ರ ಕಂಟ್ರಿಗೆ ಅಂತ ಹೇಳಿದ್ರೆ ಫುಲ್ಲು ಜಿದ್ದಾಗ ಆಡ್ತಾರೆ, ಮತ್ತು ಎಲ್ಲ ಕಡೆನೂ ಆಡ್ತಾರಿಲ್ಲ ಅಂತಲ್ಲ. ಬಟ್ ಇವಾಗ ರಿಕಿ ಪಾಂಟಿಂಗ್ ಅವರು ಕನ್ವಿನ್ಸ್ ಮಾಡ್ತಾವ್ರಂತೆ. ಇದೆಂಥ ನ್ಯಾಯನ ಗೊತ್ತಿಲ್ಲ. ಮತ್ತು ಮೂರನೆಯ ಅಪ್ಡೇಟ್, ವಿರಾಟ್ ಕೊಹ್ಲಿ ಅವರು 2013 ಒಂದು ಸ್ಟೇಟ್ಮೆಂಟ್ನ ಕೊಟ್ಟಿದ್ರು, ನಾನು ಟೆಸ್ಟ್ ಫಾರ್ಮೆಟಲ್ಲಿ 10,000 ರನ್ನ ಕಂಪ್ಲೀಟ್ ಮಾಡ್ತೀನಿ ಅಂತ. ಬಟ್ ಇವರು ನಿನ್ನೆ ರಿಟೈರ್ಮೆಂಟ್ನ ಕೊಟ್ಟ ಮೇಲೆ ಹೊಡೆದಿರೋದು ಟೆಸ್ಟಲ್ಲಿ 9,000 ಆಲ್ಮೋಸ್ಟ್ 300 ರನ್ ಹೊಡೆದಿದ್ದಾರೆ. 9,300, ಇನ್ನೂ 700 ರನ್ ಬಾಕಿ ಇತ್ತು. ಬಟ್ ಇದೊಂದಾದರೂ ಕಂಪ್ಲೀಟ್ ಮಾಡಬೇಕಾಗಿತ್ತು ಗುರು. ಬಟ್ ಇದೊಂದು ಕಂಪ್ಲೀಟ್ ಮಾಡಿದರೆ ಆಲ್ಮೋಸ್ಟ್ ಇನ್ನೂ 1 ವರ್ಷ ಟೆಸ್ಟ್ನ ಆಡ್ತಾಯಿದ್ರು. ಅಲ್ಲಿವರೆಗೂ ವಿರಾಟ್ ಕೊಹ್ಲಿಯನ್ನು ನೋಡ್ಬೋದಾಗಿತ್ತು ವೈಟ್ಸಲ್ಲಿ. ಬಟ್ ಅನ್ಫಾರ್ಚುನೇಟ್ಲಿ ಅವರು ನಿನ್ನೆ ರಿಟೈರ್ಮೆಂಟ್ನ ಕೊಟ್ಟಿದ್ದಾರೆ. ಮತ್ತು 4ನೆಯ ಅಪ್ಡೇಟ್, RCB ಈ ಒಂದು ಸೀಸನ್ನು ಫೈರ್ ಥರ ಆಡ್ತಾ ಇದ್ದಾರೆ. ಬಟ್ RCBಗೆ ಇವಾಗ ಬ್ಯಾಡ್ ಟೈಮ್ಸು, ಬ್ಯಾಡ್ ನ್ಯೂಸ್ ಎಲ್ಲ ಕೂಡ ಸ್ಟಾರ್ಟ್ ಆಗ್ತಾ ಇದೆ. ಬಿಕಾಸ್ ಇವಾಗ RCBಯಲ್ಲಿ ಜೋಶ್ ಹೇಜಲ್ವುಡ್ ಕೂಡ ಬರಲ್ಲ ಅಂತ ಹೇಳ್ಕೊಂಡಿದೆ. ಅವರು ಕೂಡ ಇಂಜುರಿ ಆಗಿದೆ. ಮತ್ತು ದೇವದತ್ ಪಡಿಕ್ಕಲ್ ಒಳ್ಳೆಯ ಫಾರ್ಮಲ್ಲಿದ್ದರು, ಅವರು ಕೂಡ ಇಂಜುರಿಯಿಂದ ಆಚೆ ಹೋದರು. ಅವ್ರ ಬದಲು ರಿಪ್ಲೇಸ್ಮೆಂಟ್ ಆಗಿ ಮಯಾಂಕ್ ಅಗರ್ವಾಲ್ ಬಂದರು. ಮತ್ತು ನಮ್ಮ RCB ಕ್ಯಾಪ್ಟನ್ ರಜತ್ ಪಟೇಲ್ ಕೂಡ ಇಂಜುರಿ ಆಗಿದೆ ಅಂತೆ ಗುರು. ಅದು ಏನಾಗುತ್ತೋ ಗೊತ್ತಿಲ್ಲ ಈ ಒಂದು ಸೀಸನು. ಎಲ್ಲ ಫ್ಯಾನ್ಸು ಸಖತ್ ಹೋಪ್ ಇಟ್ಕೊಂಡಿದ್ದಾರೆ ಈ ಒಂದು ಸೀಸನ್. ಅವ್ರು ಆಟ ನೋಡಿದ್ರೆ ಕಪ್ ಗೆದ್ದೇ ಗೆಲ್ತಾರೆ ಅಂತ. ಬಟ್ ಈ ಥರ ಬ್ಯಾಡ್ ಟೈಮ್ಸ್ ಸ್ಟಾರ್ಟ್ ಆದಮೇಲೆ ಏನಾಗುತ್ತೋ ಗೊತ್ತಿಲ್ಲ. ಬಟ್ ಬ್ಯಾಡ್ ಟೈಮ್ಸ್ ಅಂತೂ ಕಂಟಿನ್ಯೂ ಆಗ್ತಾನೆ ಇದೆ. ನೋಡಬೇಕು RCBದು ಯಾವ ಥರ ಲಕ್ಕಿದೆ ಅಂತ. ಬಟ್ ಫಸ್ಟ್ ಮ್ಯಾಚ್ ಇದೆ 17ನೇ ತಾರೀಕು ಕಲ್ಕತ್ತಾ ವಿರುದ್ಧ. ಆ ಒಂದು ಮ್ಯಾಚ್ನ ಗೆದ್ದರೆ ಟಾಪ್ 1 ಹೋಗ್ತೀವಿ. ಬಟ್ ಈ ಒಂದು ಸೀಸನ್ ಕ್ವಾಲಿಫೈ ಆಗ್ತೀವಿ. ಬಟ್ ಎಲ್ಲ ಪ್ಲೇಯರ್ಸು ಬಂದು ಆಡಬೇಕು ಗುರು ಜಿದ್ದಾಗಿ. ಸ್ವಲ್ಪ ಈ 1 ವರ್ಷ ಕಷ್ಟಪಟ್ಟು ಎಫರ್ಟ್ ಹಾಕ್ಬಿಟ್ರೆ ಕಪ್ ಬಂದುಬಿಡುತ್ತೆ. ಆಮೇಲೆ ಎಲ್ಲ ಹೈಟರ್ಸ್ಗೂ ಮುಚ್ಚಿಸ್ಬೋದು ಬಾಯ್ನ. ಗೊತ್ತಿಲ್ಲ ಏನಾಗುತ್ತೆ ಅಂತ. ಮತ್ತು 5ನೆಯ ಅಪ್ಡೇಟ್, ರೋಹಿತ್ ಶರ್ಮಾ ಒಂದು ಸ್ಟೇಟ್ಮೆಂಟ್ನ ಕೊಟ್ಟಿದ್ರು, ನಾವು ಇಂಗ್ಲೆಂಡ್ ಟೂರ್ಗೆ ಸಖತ್ ರೆಡಿ ಆಗ್ತೀವಿ. ಅಂದರೆ ಬಾರ್ಡರ್ ಗವಾಸ್ಕರ್ ಟ್ರೋಫಿ ಆದಮೇಲೆ ಒಂದು ಸ್ಟೇಟ್ಮೆಂಟ್ನ ಕೊಟ್ಟಿದ್ರು, ನಾವು ಇಂಗ್ಲೆಂಡ್ ಟೂರ್ಗೆ ರೆಡಿ ಆಗ್ತೀವಿ ಹಂಗೆ ಅಂತ. ಬಟ್ ಅವರು ಕೂಡ ರಿಟೈರ್ಮೆಂಟ್ನ ಕೊಟ್ಟರು ಈ ಒಂದು ಮಂತಲ್ಲಿ 7ನೇ ತಾರೀಕು ಅನಿಸುತ್ತೆ. ಅದಾದಮೇಲೆ ವಿರಾಟ್ ಕೊಹ್ಲಿ ಅವರು ಕೊಟ್ಟರು. ಇಬ್ಬರು ಕೂಡ ಸ್ಟೇಟ್ಮೆಂಟ್ನ ಕೊಟ್ಟಿದ್ರು, ನಾವೇನು ಟೆಸ್ಟ್ ಕ್ರಿಕೆಟ್ಗೆ ರಿಟೈರ್ಮೆಂಟ್ ಕೊಡಲ್ಲ ಅಂತ. ಸೊ ಆ ಥರ ಹೀನಾಯ ಸೋತ್ಬಿಟ್ಟಿದ್ರು ಆ್ಯಕ್ಚುಲಿ ಒಂದು ಟ್ರೋಫಿಯಲ್ಲಿ ಹೋಗ್ಬಿಟ್ಟು. ಬಟ್ ಏನೂ ಮಾಡೋಕ್ಕಾಗಲ್ಲ, ಆಗುತ್ತೆ. ಬಟ್ ಇಬ್ಬರು ಕೊಡಬಾರ್ದಾಗಿತ್ತು ಗುರು. ದೊಡ್ಡ ಲೆಜೆಂಡ್ಗಳು ಇಬ್ಬರು ಕೂಡ ಇಂಡಿಯನ್ ಕ್ರಿಕೆಟ್ನ ತುಂಬ ವರ್ಷಗಳಿಂದ ಡೆಕೆಡಿಂದ ಆಳ್ಕೊಂಡು ಬಂದಿದ್ದಾರೆ. ಇನ್ನು ಯಂಗ್ ಪ್ಲೇಯರ್ಸ್ ಇವಾಗ ಲೀಡ್ ಮಾಡಬೇಕಾಗಿದೆ ಟೀಮ್ನ. ಅದು ಟೆಸ್ಟ್ ಕ್ಯಾಪ್ಟನ್ಸಿನ ಕೊಟ್ಟಿರೋದು ಇವಾಗ ಶುಭ್ಮನ್ ಗಿಲ್ ಅವ್ರಿಗೆ. ಸೊ ಅವ್ರು ಯಾವ ಥರ ಲೀಡ್ ಮಾಡ್ತಾರೆ ನೋಡಬೇಕಾಗುತ್ತೆ. ಬಟ್ ಎಲ್ಲರೂ ಯಂಗ್ಸ್ಟರ್ಸ್ನೇ ಹಾಕ್ಕೊಂಡು ಇವಾಗ ಟೆಸ್ಟ್ನ ಆಡೋದು ತುಂಬ ಕಷ್ಟ ಇದೆ. ಇವರಿಬ್ಬರಲ್ಲಿ ಇಬ್ಬರು ಇದ್ದಿದ್ರೆ ಇನ್ನೊಂದು 2 ವರ್ಷ ಆಡಿದರೆ ಇಂಡಿಯನ್ ಟೀಮ್ ಫುಲ್ ರೆಡಿ ಆಗ್ತಾಯಿತ್ತು. ಬಿಕಾಸ್ ತುಂಬ ಸಖತ್ತಾಗಿರೋ ನೆಕ್ಸ್ಟ್ ಲೆವೆಲ್ ಪ್ಲೇಯರ್ಸ್ ಕೂಡ ಬರ್ತಾ ಇದ್ದಾರೆ. ಶುಭ್ಮನ್ ಗಿಲ್ಲು, ಜಯಶ್ವಾಲು, ಸುದರ್ಶನ್, ಎಂತೆಂಥ ಪ್ಲೇಯರ್ಸ್ ಸಖತ್ತಾಗಿದ್ದಾರೆ. ಅವ್ರಿಗೆಲ್ಲ ಇದ್ದಿದ್ರೆ ತುಂಬ ಎಕ್ಸ್ಪೀರಿಯನ್ಸ್ ಆಗೋದು ಇವ್ರ ಜೊತೆ ಎಲ್ಲ ಆಟ ಎಲ್ಲ ಆಡಿದರೆ. ಸೊ ಇವಾಗ ರಿಟೈರ್ಮೆಂಟ್ ಕೊಟ್ಟಿದ್ರೆ ಏನೂ ಮಾಡೋಕ್ಕಾಗಲ್ಲ. ಈ ಒಂದು 5 ಅಪ್ಡೇಟ್ಗಳನ್ನ ಕೇಳಿ ನಿಮ್ಗೇನು ಅನ್ಸುತ್ತೆ ಕಾಮೆಂಟ್ ಮಾಡಿ. ಮತ್ತು 6ನೇ ಅಪ್ಡೇಟ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ದಾರೆ ಪಟ್ ಅಂತ ಮಾಡ್ಕೊಳ್ಳಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್ಸ್. ಮತ್ತು ಇನ್ನೊಂದು ಅಪ್ಡೇಟ್ ಗುರು, ಫಸ್ಟು ಹೋಗಿ ಟೆಲಿಗ್ರಾಮ್ ಲಿಂಕ್ಗೆ ಜಾಯ್ನ್ ಆಗಿ, ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ. ಇಲ್ಲ ಅಂತ ಹೇಳಿದ್ರೆ ಟೆಲಿಗ್ರಾಮಲ್ಲಿ ಹೋಗ್ಬಿಟ್ಟು ಗೇಮ್ ಕ್ರಿಶ್ ವಿತ್ ಕ್ರಿಕೆಟ್ ಅಂತ ಸರ್ಚ್ ಮಾಡಿ, ಕ್ರಿಶ್ ವಿತ್ ಕ್ರಿಕೆಟ್ ಅಂತ ಸರ್ಚ್ ಮಾಡಿ ಜಾಯ್ನ್ ಆಗಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಸಿ ಯು ಬಾಯ್ಸ್.